ಆತ್ಮ ಪ್ರಾಣ ಶರೀರದ ವಿಷಯದಲ್ಲಿ ಕಲಿತಾ ಬಂದಿದ್ದೇವೆ. ನಾವು ಆ ವಿಷಯದಲ್ಲಿ ಪೌಲನು ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತಾ ಬರುವಾಗ, ದೇವರು ಕರ್ತನಾದ ಯೇಸು ಕ್ರಿಸ್ತನು ತನ್ನ 2ನೇ ಬರಣದಲ್ಲಿ ವಿಶ್ವಾಸಿಗಳಾಗಿರುವಂತ ನಾವು ಆತ್ಮ ಪ್ರಾಣ ಶರೀರದಲ್ಲಿ ದೋಷವಿಲ್ಲದೆ ಕಾಪಾಡಲ್ಪಡಲಿ ಎನ್ನುವುದನ್ನು ಹೇಳುವುದನ್ನು ನಾವು ನೋಡ್ತೇವೆ. ಇಲ್ಲಿ ಪೌಲನು ಥೆಸಲೋನಿಕ ಸಭೆಯವರಿಗೆ ಹೇಳ್ತಾ ಇದ್ದಾನೆ, ಅಂದ್ರೆ ನಾವು ಈ ಲೋಕದಲ್ಲಿ ವಿಶ್ವಾಸಿಗಳೇನಾಗಿದ್ದೀವಿ ಅಂತಂದ್ರೆ, ರಕ್ಷಣೆ ಒಂದ್ ತಕ್ಷಣ ನಮ್ಗೆ ದಿಕ್ಸಾಸನ ಆದ ತಕ್ಷಣ ಎಲ್ಲ ಮುಗೀತು ಅನ್ನುವಂತ ಒಂದು ತೀರ್ಮಾನವನ್ನ ಮಾಡಿಕೊಂಡು ನಾವು ಈ ಲೋಕದಲ್ಲಿ ಏನೇ ಮಾಡಿದ್ರು ಸಹ ಅದು ಈ ಸಮಸ್ಯೆ ಇಲ್ಲ, ನಮ್ಗೆ ರಕ್ಷಣೆ ಆಗಿದೆ, ನಾವು ರೊಟ್ಟಿ ಪಾತ್ರೆಗೆ ಪಾಲು ತೆಗೆದುಕೊಳ್ಳುತ್ತೀವಂತ ಎಷ್ಟೋ ವಿಶ್ವಾಸಿಗಳು ಎಷ್ಟೋ ಸಭೆಗಳಲ್ಲಿ ಈ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಇಲ್ಲಿ ಪೌಲನು ಹೇಳ್ತಾ ಇರುವಂತದ್ದು, ರಕ್ಷಣೆ ಒಂದೇ ಮುಖ್ಯ ಅಲ್ಲ. ಇಲ್ಲಿ ವಿಶ್ವಾಸಿಗಳಿಗೆ ರಕ್ಷಣೆ ಆದ ನಂತರ ಕರ್ತನಾದ ಯೇಸು ಕ್ರಿಸ್ತನ ಬರಣದ ಸಮಯದಲ್ಲಿ ಪ್ರತಿಯೊಬ್ಬರು ದೋಷವಿಲ್ಲದೆ ರೀತಿ ಇರಬೇಕು. ಆ ದೋಷ ಇಲ್ಲದೆ ಇರೋ ರೀತಿ ಯಾವ ರೀತಿ ಅಂತಂದ್ರೆ, ಅದು ಆತ್ಮ ಪ್ರಾಣ ಮತ್ತು ಶರೀರದಲ್ಲೂ ಸಹ ದೋಷ ಇಲ್ಲದೆ ಇರಬೇಕು. ರಕ್ಷಣೆ ಒಂದಾದ ತಕ್ಷಣ ಮುಗಿದೋಗಲ್ಲ, ಆದ್ರೆ ಇದರಲ್ಲೂ ಸಹ ನಾವು ದೋಷವಿಲ್ಲದೆ ಪರಿಶುದ್ಧರಾಗಿ ಪವಿತ್ರರಾಗಿರ್ಬೇಕನ್ನುವಂಥದ್ದು ಪೌಲನು ಥೆಸಲೋನಿಕ ಬರೆದ ಸಭೆಗೆ ಹೇಳ್ತಾ ಇರೋದನ್ನ ನೋಡ್ತೇವೆ. ನಾವು ನೋಡ್ತೀವಿ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುವಾಗ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಉಂಟು ಮಾಡುವಂತ ಅಂತ ದೇವರು ಹೇಳುವುದನ್ನು ನೋಡ್ತೀವಿ ಪ್ರಿಯರೇ. ಇಲ್ಲಿ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ ಅಂದ್ರೆ, ದೇವರು ದೇವರು ಇಲ್ಲಿ ಆತ್ಮ ಪ್ರಾಣ ಶರೀರವನ್ನ ಇಲ್ಲಿ ತಂದೆಯಾದಂತ ದೇವರು, ಮಗನಾದಂತ ದೇವರು ಮತ್ತು ಪವಿತ್ರಾತ್ಮನು 3 ಜನ ಸೇರಿ ಆತನು ಇಲ್ಲಿ ಸೃಷ್ಟಿ ಮಾಡುವ ವಿಷಯದಲ್ಲಿ ಮಾತನಾಡೋದನ್ನ ನೋಡ್ತೀವಿ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಮುಂದೆ ನೋಡ್ತೀವಿ, ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಸಹ ನಾವು ದೇವರು ಜೀವಶ್ವಾಸವನ್ನು ಮನುಷ್ಯನು ಬದುಕುವ ಪ್ರಾಣಿ ಆದನು ಅಂದ್ರೆ, ದೇವರ ಜೀವಶ್ವಾಸದ ಮುಖಾಂತರ ಜೀವಿಸ್ತಿರುವಂತ ನಾವು ಅವರಲ್ಲಿ ದೇವರ ಒಂದು ಶ್ವಾಸದ ಮುಖಾಂತರ ನಾವು ಬದುಕುವ ಪ್ರಾಣಿ ಆದನು ಮನುಷ್ಯನನ್ನು ನೋಡ್ತೇವೆ ಪ್ರಿಯರೇ. ಇಲ್ಲಿ ದೇವರು ನಾವು ಆತ್ಮ ಪ್ರಾಣ ಶರೀರ ವಿಷಯದಲ್ಲಿ ನಾವು ಕಲಿತಾ ಬಂದು, ಆತ್ಮ ಎನ್ನುವಂಥದ್ದು ದೇವರನ್ನ ತಿಳಿಯುವಂತ ಕೆಲಸವನ್ನ ಮಾಡುತ್ತೆ, ಪ್ರಾಣ ಎನ್ನುವಂಥದ್ದು ನಮ್ಮನ್ನ ನಾವು ತಿಳಿಯುವಂತ ಕೆಲಸವನ್ನ ಮಾಡುತ್ತೆ, ಶರೀರ ಎನ್ನುವಂಥದ್ದು ಈ ಲೋಕವನ್ನ ತಿಳಿಯುವಂತ ಕೆಲಸವನ್ನ ಮಾಡುತ್ತೆ. ಹಾಗಾದ್ರೆ ಆತ್ಮ ಎಂದರೇನು? ನಾನು ಎನ್ನುವುದು ನನ್ನ ದೇಹವಲ್ಲ, ಅದು ನನ್ನ ಆತ್ಮ. ನನ್ನ ಶರೀರಕ್ಕೆ ಏನೇ ಸಂಭವಿಸಿದ್ರು, ಅದು ಏನೇ ಆದ್ರೂ ಸಹ ಅದಕ್ಕೇನೂ ಆಗಲ್ಲ. ಆ ಆತ್ಮಕ್ಕೆ, ನನ್ನ ಶರೀರಕ್ಕೆ ಏನೇ ಸಂಭವಿಸಿದ್ರು ನನ್ನ ಆತ್ಮಕ್ಕೆ ಏನೂ ಆಗುವುದಿಲ್ಲ. ಅದು ಒಂದು ವಿಶ್ರಾಂತಿ ಸ್ಥಳದಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಅಥವಾ ಅಬ್ರಾಹ್ಮಣತೆಗೆ ಇರ್ಬೇಕು. ಅದು ವಿಶ್ವಾಸಿಗಳ ಆತ್ಮ. ಅವಿಶ್ವಾಸಿಗಳ ಆತ್ಮ ನರಕ ಅಥವಾ ಯಾತನೆ ಸ್ಥಳದಲ್ಲಿ ಅದು ನ್ಯಾಯ ತೀರ್ಪಿಗೋಸ್ಕರ ಕಾಯ್ದಿರುವ ಸ್ಥಳವಾಗಿದೆ ಪ್ರಿಯರೇ. ಆತ್ಮದಿಂದಲೇ ನಾವು ದೇವರನ್ನು ಅರ್ಥಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ಈ ಪ್ರಪಂಚದಲ್ಲಿ ಆತ್ಮವಿರುವಂತ ಜೀವಿ ಯಾವ್ದಾದ್ರೂ ಇದ್ರೆ ಅದು ಈ ಭೂಮಿ ಮೇಲೆ ಅದು ಮನುಷ್ಯ ಮಾತ್ರ. ಅದಕ್ಕೋಸ್ಕರನೇ ನೋಡಿ, ವಿದೇಶದಲ್ಲಿರ್ಬೋದು ಅಥವಾ ಈ ದೇಶಕ್ಕೆ ಬಂದಂತೆ ಯಾರೇ ದಿಕ್ಕಿಲ್ದಿರೋರು, ಯಾರು ಸಹಾಯ ಇಲ್ದಿರೋರು, ಯಾರೇ ವ್ಯಕ್ತಿಗಳಿದ್ರು ಸಹ ಅವ್ರು ಸತ್ತೋದ್ರೆ ಅವ್ರನ್ನೂ ಸಹ ಇಲ್ಲಿ ಅವ್ರಿಗೆ ಯಾರು ಇಲ್ಲ, ಹಿಂದೆ ಮುಂದೆ ಇಲ್ಲ ಅಂತ ಯಾರು ಬಿಡಲ್ಲ. ಅವ್ರನ್ನೂ ಸಹ FIR ಮಾಡಿ ಕೇಸ್ ಮಾಡ್ಕೊಂಡು ಅದನ್ನ ತನಿಖೆ ಮಾಡಿ ಕಾನೂನು ರೂಪದಲ್ಲಿ ಶಿಕ್ಷೆ ಕೊಡೋದನ್ನ ನಾವು ಕೊಡಿಸೋದನ್ನ ಕಾಣ್ತೀವಿ ಪ್ರಿಯ. ಅಂದ್ರೆ ಆತ್ಮಕ್ಕೆ, ಆ ಒಂದು ದೇಹದ ಆತ್ಮವನ್ನು ಬಿಟ್ಟು ಒಂದ್ ಸಮಯದಲ್ಲಿ ಆತ್ಮಕ್ಕೆ ಅಷ್ಟು ಬೆಲೆ ಇದೆ ಪ್ರಿಯ. ನಾವು ನೋಡ್ಬೋದು, ಅನ್ಯರು ಈ ಲೋಕದಲ್ಲಿ ಕಟೌಟ್ ಆಗಿರುತ್ತೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ. ಆ ಶ್ರದ್ಧಾಂಜಲಿ ಹಾಕುವಂತ ಜೊತೆಯಲ್ಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇವರ ಆತ್ಮಕ್ಕೆ ಬಹುಶಾಂತಿ ಸಹಕಾರಿ ಅಂತಂದ್ರೆ, ಈ ಲೋಕದಲ್ಲಿ ಏನಾಗಿದೆ ಅಂದ್ರೆ ಅನ್ಯ ಜನಾಂಗದಲ್ಲಿ ಅನ್ಯರಲ್ಲಿ ಅವರು 11 ದಿನ ತನಕ ಈ ಲೋಕದಲ್ಲಿ ಇರ್ತಾರೆ, ಅವ್ರಿಗೆ ಶಾಂತಿ ಕಾರ್ಯ ಮಾಡ್ಬೇಕು ಅಥವಾ ಆ ಒಂದು ತಿಥಿ ಕಾರ್ಯವನ್ನ ಮಾಡಿದ್ರೆ ಮಾತ್ರ ಅವರು ಆತ್ಮ ಶಾಂತಿ ಸಿಗುತ್ತೆ ಅಂತ. ಅಂದ್ರೆ ಆತ್ಮ ಇದೆ ಅನ್ನುವಂಥದ್ದು ಈ ಅನ್ಯ ಜನಾಂಗದವ್ರಿಗೂ ಗೊತ್ತು. ಇಲ್ಲಿ ಅದಕ್ಕಿಂತ ನಮಗಿಂತ ನಮ್ಮಂತ ತರ ರೀತಿಯಲ್ಲಿ ಅವ್ರಿಗೂ ಸಹ ಆತ್ಮದ ಬಗ್ಗೆ ಒಂದು ಅರಿವಿದೆ ಪ್ರಿಯರೇ. ಇಲ್ಲಿ ಶರೀರದ ಎಂಬ ಆಕೃತಿಯೊಳಗೆ ದೇವರು ಆತ್ಮವನ್ನ, ಮನುಷ್ಯನ ಒಂದು ಶರೀರ ಎಂಬ ಆಕೃತಿಯೊಳಗೆ ಮನುಷ್ಯನ ಆತ್ಮವನ್ನ ಇಟ್ಟಿದ್ದಾನೆ ಪ್ರಿಯರೇ. ನಾವು ಕಳೆದ ವಿಷಯದಲ್ಲಿ ಮಾತಾಡ್ತಾ ಬರುವಾಗ ಈ ಒಂದು ಶರೀರದಲ್ಲಿ ಆತ್ಮವನ್ನ ಒಂದು ಸಿಮ್ ಕಾರ್ಡ್ ರೀತಿಯಲ್ಲಿ ಮನುಷ್ಯನಲ್ಲಿ ದೇವರು ಇಟ್ಟಿದ್ದಾನೆ. ಅಂದ್ರೆ ದೇವರ ಜೊತೆಯಲ್ಲಿ ಸಂಪರ್ಕವನ್ನ ಇಟ್ಕೊಳ್ಳೋದಕ್ಕೋಸ್ಕರ ಈ ಮನುಷ್ಯನಾದಂತ ಈ ಒಂದು ಜೀವಿಯಲ್ಲಿ ದೇವರು ಸಿಮ್ ಕಾರ್ಡ್ ರೀತಿಯಲ್ಲಿ ಆತ್ಮವನ್ನ ಇಟ್ಟಿದ್ದಾನೆ. ನಾವು ಈ ಶರೀರವೆಂಬ ಮೊಬೈಲ್ ಅಂತ ನಾವು ತಿಳ್ಕೊಂಡ್ರೆ, ಈ ದೇಹವೆಂಬ ಈ ಮೊಬೈಲ್ ನಲ್ಲಿ ದೇವರು ಸಿಮ್ ಕಾರ್ಡ್ ಎಂಬ ಅಂತ ಆತ್ಮವನ್ನ ಇಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಪ್ರಾಣವನ್ನು ಸಹ ಇಟ್ಟಿದ್ದಾನೆ. ಈ ಪ್ರಾಣ ಎನ್ನುವಂಥದ್ದು ಒಂದು ಲೈಫ್ ಟೈಮ್ ರೀಚಾರ್ಜ್ ರೀತಿ ಮಾಡಿದಾನೆ ದೇವರು. ಅಂದ್ರೆ ಪ್ರತಿಯೊಬ್ಬ ಒಂದು ವಿಶ್ವಾಸಿಗಳಿಗೂ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ದೇವರು
ಒಂದ್ 30 ವರ್ಷ, 40 ವರ್ಷ, 50 ವರ್ಷ ಅಥವಾ 70-80 ವರ್ಷ ಅಥವಾ 100 ವರ್ಷ ಇರ್ಬೋದು. ಒಂದು ನಿಗದಿಯಾದಂತ ಒಂದು ಆಯಸ್ಕಾಲವನ್ನ ನಿಗದಿ ಮಾಡಿ ಅದ್ರಲ್ಲಿ ರೀಚಾರ್ಜ್ ಮಾಡಿದ್ದಾನೆ. ಅದು ಯಾವಾಗ ಬೇಕಾದ್ರೆ ಎಕ್ಸ್ಪೈರಿ ಆಗ್ಬೋದು, ಅದು ದೇವ್ರಿಗೆ ಮಾತ್ರ ಗೊತ್ತು. ಇವ್ರು ಇಷ್ಟೇ ದಿನಕ್ಕೆ ಇವತ್ತೇ ಸಾಯ್ತಾರೆ, ಇಂಥ ದಿನದಲ್ಲೇ ಸಾಯ್ತಾರೆ ಅನ್ನೋದು ಗೊತ್ತಾಗಿರುವಂತದ್ದು ದೇವರಿಗೆ ಮಾತ್ರ. ಈ ದೇಹ ಎಂಬುದರಲ್ಲಿ, ಈ ಶರೀರದಲ್ಲಿ ದೇವರು ಆತ್ಮವನ್ನ ಸಿಮ್ ಕಾರ್ಡ್ ರೀತಿ ಇದ್ದಾನೆ, ಪ್ರಾಣ ಒಂದು ರೀತಿಯನ್ನ ಅದನ್ನ ರೀಚಾರ್ಜ್ ರೀತಿ ಮಾಡಿ ಆತನು ಒಂದು ಆಯಸ್ಕಾಲವನ್ನು ನಿಗದಿಯನ್ನ ಇಟ್ಟಿದ್ದಾನೆ ಪ್ರಿಯರೇ. ಆ ಒಂದು ಎಕ್ಸ್ಪೈರಿ ಡೇಟ್ ದೇವ್ರಿಗೆ ಮಾತ್ರ ಗೊತ್ತು. ನಾವು ದೇವರು ಆತ್ಮವನ್ನ ನಾವು ನೋಡ್ತಾ ಬರುವಾಗ ಆತ್ಮಹತ್ಯೆ ಅನ್ನುವಂತ ಈ ಲೋಕದಲ್ಲಿ ನೋಡ್ತಾ ಬರ್ತೀವಿ ನಾವು. ಅಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂಥದ್ದು ಟಿವಿಲಿ ನೋಡ್ಬೋದು, ನಾವು ಪೇಪರ್ ನೋಡ್ಬೋದು, ಎಲ್ಲ ರೀತಿಯಲ್ಲಿ ನೋಡ್ತೀವಿ. ಆದ್ರೆ ಎಲ್ಲೂ ಸಹ ದೇವರು ಆತ್ಮವು ಸಂಪೂರ್ಣವಾಗಿ ನಾಶ ಆಗಲ್ಲ. ಅದು ಒಂದು ಯಾತನೆ ಸ್ಥಳದಲ್ಲಿ ಇರ್ಬೇಕು ಅಥವಾ ವಿಶ್ರಾಂತಿ ಸ್ಥಳದಲ್ಲಿ ಇರ್ಬೇಕು ಪ್ರಿಯರೇ. ಇಲ್ಲಿ ದೇವರು ಮನುಷ್ಯನೊಳಗೆ ಆತ್ಮ ಇಟ್ಟಿದ್ದಾನೆ ಅಂತಂದ್ರೆ ಅದೇ ರೀತಿಯಲ್ಲಿ ನಮ್ಮ ಆದಿ ಪುರುಷರಾದಂತ, ನಮ್ಮ ತಂದೆ ತಾಯಿಗಳಾದಂತ, ನಮ್ಮ ಪೂರ್ವಿಕರಾದಂತ ನಮ್ಮ ಆದಾಮ ಮತ್ತು ಅವಳಲ್ಲೂ ಸಹ ದೇವರು ಆತ್ಮವನ್ನ ಇಟ್ಟಿದ್ದಾನೆ ಪ್ರಿಯರೇ. ಆತ್ಮವನ್ನ ಇಟ್ಟಿ ಅವರಲ್ಲೂ ಸಹ ದೇವರು ಅವರ ಜೊತೆ ಸಂಬಂಧವನ್ನು ಇಟ್ಕೊಳ್ಳೋಕೋಸ್ಕರ ದೇವರು ಅದನ್ನು ಇಟ್ಟಿರುವಂತದ್ದು ದೇವ್ರು ನೋಡ್ತೀವಿ. ಅದೇ ರೀತಿಯಲ್ಲಿ ನಾವು ಯೋಬನ ಪುಸ್ತಕದಲ್ಲಿ ನೋಡ್ತೀವಿ. ಕಳೆದ ವಾರದ ನೋಡಿದಾಗ 37ನೇ ಅಧ್ಯಾಯ 8ನೇ ವಚನದಲ್ಲಿ ಮನುಷ್ಯನಲ್ಲಿ ಆತ್ಮ ಉಂಟು, ಅದು ನಮ್ಮ ಸರ್ವಸಕ್ತನ ಶ್ವಾಸದಿಂದ ವಿವೇಕ ದೊರೆಯುತ್ತದೆ. ಅಂದ್ರೆ ದೇವರು ಮನುಷ್ಯನಲ್ಲಿ ಸಹ ಆತ್ಮವನ್ನು ಇಟ್ಟಿದ್ದಾನೆ ಪ್ರಿಯರೇ. ಅದು ಆದಾಮ ಅವಳಲ್ಲೂ ಸಹ, ನಮ್ಮ ಪೂರ್ವಿಕರಂತ ಆದಾಮ ಅವಳಲ್ಲೂ ಸಹ ಇತ್ತು ಪ್ರಿಯರೇ. ಅದೇ ರೀತಿಯಲ್ಲಿ ಜಕರ್ಯ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಂತ ಸಹ ಅಲ್ಲೂ ಸಹ ಮನುಷ್ಯನೊಳಗೆ ಜೀವಾತ್ಮವನ್ನು ಸೃಷ್ಟಿಸುವಂತ ದೇವರಾಗಿದ್ದಾನೆ ಪ್ರಿಯರೇ. ಅಲ್ಲೂ ಸಹ ಮನುಷ್ಯನಲ್ಲೂ ಸಹ ಜೀವಾತ್ಮವಿದೆ. ಹಾಗಾದ್ರೆ ಈಗ ನಾವು ಮನುಷ್ಯನಲ್ಲಿ ದೇವರು ಆತ್ಮವನ್ನ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಆದಾಮ ಅವಳಾಗಿರುವಂತ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ನಮ್ಮ ಮೂಲ ಪುರುಷರು ಯಾವ ರೀತಿ ಬಿದ್ದೋದ್ರು, ಅವರು ಯಾರ ಒಂದು ಮಾತನ್ನ ಕೇಳಿ ಹೇಗೆ ಬಿದ್ದೋದ್ರು ಅನ್ನೋ ವಿಷಯದಲ್ಲಿ ನಾವು ಕರಿತೇವೆ. ಯಾಕೆಂದ್ರೆ ನಮಗೆ ಬಹಳ ಪ್ರಾಮುಖ್ಯವಾಗಿರುವಂತ ಇದು. ಯಾಕೆಂದ್ರೆ ನಮ್ಮ ಪೂರ್ವಿಕರು ಯಾವ ರೀತಿ ಬಿದ್ದೋದ್ರು ಅಂತ ಗೊತ್ತಾದ್ರೆ, ಯಾವ ರೀತಿ ಅವರು ದೇವರಿಂದ ದೂರ ಆದ್ರನ್ನ ಕಲ್ತ್ಕೊಂಡ್ರೆ ನಾವು ಮುಂದೆ ಬೇರೆ ವಿಷಯಗಳನ್ನ ಕಲಿಯಕ್ಕೆ ಬಹಳ ಸರಳ ಆಗುತ್ತೆ ಪ್ರಿಯರೇ. ನಾವು ನೆಹೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ವಾಕ್ಯ ಭಾಗ ಇದೆ ಪ್ರಿಯರೇ. ನೆಹೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಯಾರ ಸಹಾಯಕ್ಕೋಸ್ಕರ ಓದಿ ಬ್ರದರ್. 9ನೇ ಅಧ್ಯಾಯ 6ನೇ ವಚನ. ನೀನೊಬ್ಬನೇ ದೇವರು, ನೀನು ಉನ್ನತವಾದ ಆಕಾಶವನ್ನು, ಅದರ ಸೈನ್ಯವನ್ನು, ಭೂಮಿಯನ್ನು, ಅದರ ಮೇಲಿರುವುದನ್ನು, ಸಮುದ್ರಗಳನ್ನು, ಎಲ್ಲಾ ಜಲಚರಗಳನ್ನು ಉಂಟು ಮಾಡಿ ಸಮಸ್ತ ಪ್ರಾಣಿಗಳ ಜೀವನಾಧಾರವಾಗಿರುತ್ತಿ. ಇಲ್ಲಿ ದೇವರು ಆಕಾಶದಲ್ಲಿರುವಂತ ಸಮಯದಲ್ಲಿ, ದೇವರು ಆಕಾಶದಲ್ಲಿ ನಾವು ನೋಡ್ತಾ ಬರುವಾಗ ದೇವರು ದೇವದೂತರನ್ನ ಮೊದಲು ಸೃಷ್ಟಿ ಮಾಡ್ತಾನೆ. ಅದೇ ರೀತಿ ಭೂಮಿಯ ಮೇಲಿರುವಂತ ಸಮಸ್ತ ಆ ಪ್ರಾಣಿ ಪಕ್ಷಿಗಳಿರ್ಬೋದು, ಜಲಚರಗಳಿರ್ಬೋದು, ಎಲ್ಲವನ್ನ ಮತ್ತು ಸಮುದ್ರಗಳಿರುವಂತ ಎಲ್ಲವನ್ನ ಸಹ ಸೃಷ್ಟಿ ಮಾಡ್ತಾನೆ. ಆ ಸಮಯದಲ್ಲಿ ದೇವರು ಮನುಷ್ಯನಲ್ಲಿ ಆತ್ಮ ಮತ್ತು ಪ್ರಾಣಗಳನ್ನ ಸಹ ಸೃಷ್ಟಿ ಮಾಡುವಂತ ಸಮಯದಲ್ಲಿ ನಾನು ನೋಡ್ತಾ ಇರ್ತೀನಿ. ಅಂದ್ರೆ ಅವರ ದೇವದೂತರನ್ನು ಸೃಷ್ಟಿಯಾಗುವಂತ ಸಮಯದಲ್ಲಿ ಮನುಷ್ಯನಲ್ಲಿ ದೇವರ ಆತ್ಮವನ್ನು ಹಿಡಿದಕ್ಕೋಸ್ಕರ ಆತ್ಮನ ಸೃಷ್ಟಿ ಮಾಡೋದನ್ನ ನೋಡ್ತಾ ಇರ್ತೀನಿ. ಇಲ್ಲಿ ಯಾಕೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ ಈ ಲೋಕದಲ್ಲಿ ಅಂದ್ರೆ, ದೇವರು ಯಾಕೆ ಮನುಷ್ಯನನ್ನ ಈ ಲೋಕದಲ್ಲಿ ಸೃಷ್ಟಿ ಮಾಡಬೇಕಾಗಿತ್ತು? ನಾವು ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗ ಅಲ್ಲಿ ದೇವರು ಯಾವ ಉದ್ದೇಶಕ್ಕೋಸ್ಕರ ಮನುಷ್ಯನ ಈ ಲೋಕದಲ್ಲಿ ಸೃಷ್ಟಿ ಮಾಡಿದನಂತ ನೋಡ್ತಾ ಬರುವಾಗ 43ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ಅಂದ್ರೆ ದೇವರು ಈ ಲೋಕದಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿರುವಂತದ್ದು ತನ್ನ ಮಹಿಮೆಗೋಸ್ಕರ. ದೇವರು ಈ ಲೋಕದಲ್ಲಿ ಮನುಷ್ಯನ ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ್ದಾನೆ ಪ್ರಿಯರೇ. ಹಾಗಾದ್ರೆ ದೇವರು ಮನುಷ್ಯನ ಈ ಲೋಕದ ಸೃಷ್ಟಿ ಮಾಡುವಂತ ಉದ್ದೇಶ ತನ್ನ ಮಹಿಮೆಗೋಸ್ಕರ. ಅಂದ್ರೆ ತಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದಂತ ಮನುಷ್ಯರನ್ನ ಈ ಲೋಕದಲ್ಲಿಟ್ಟಿರುವಂತ ಉದ್ದೇಶ ಏನಂತಂದ್ರೆ ತನ್ನ ಮಹಿಮೆಗಾಗಿ. ಅಂದ್ರೆ ತಾನು ಮಹಿಮೆಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ. ದೇವದೂತರನ್ನು ಸಹ ಅದೇ ರೀತಿ ಉದ್ದೇಶಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ. ಇಲ್ಲಿ ನಾವು ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ನೋಡುವಾಗ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನಾವು ನೋಡುವಾಗ ಆದಿ ದೇವಾಲಯದ ವಿಷಯದಲ್ಲಿ ಮೋಶೆ ಕೊಟ್ಟಂತ ದೇವಾಲಯ ವಿಷಯದಲ್ಲಿ ನೋಡ್ತಾ ಬರುವಾಗ ಅಲ್ಲಿ ನೋಡ್ಬೋದು, ನಾವು ನೋಡ್ತಾ ಬರುವುದು ಪ್ರಿಯರೇ.
ಗಂಗಾಳ ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧ ಸ್ಥಳವನ್ನು ನೋಡ್ತೀವಿ. ಅದೇ ಆತ್ಮ, ಪ್ರಾಣ, ಶರೀರ ಯಾವ ರೀತಿ ಇದೆಯೋ ಅದೇ ರೀತಿ ದೇವರು ಇಲ್ಲಿ ತಂದೆ, ಮಗ, ಪವಿತ್ರಾತ್ಮನ ಮುಖಾಂತರ ಮನುಷ್ಯನಲ್ಲಿ ಈ 3 ಅಂಶಗಳನ್ನ ಇಟ್ಟಿದ್ದಾನೆ ಪ್ರಿಯರೇ. ಈ 3 ಅಂಶಗಳನ್ನ ಇಟ್ಟು ಸೃಷ್ಟಿ ಮಾಡಿರುವಂತ ಉದ್ದೇಶ ಏನಂತಂದ್ರೆ, ತಾನು ತನ್ನ ಮಹಿಮೆಗೋಸ್ಕರ ಈ ಲೋಕದಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿ ರೂಪಿಸಿ ಅವ್ರನ್ನ ಉಂಟು ಮಾಡಿ ಅವ್ರನ್ನ ಈ ಲೋಕದಲ್ಲಿ ಸಾಕುತ್ತಾ ಬಂದನು ಪ್ರಿಯರೇ. ನಾವು ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನ ನೋಡುವಾಗ, ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನ ನೋಡುವಾಗ, ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು, ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವು ಪ್ರಾತಃಕಾಲವಾಗಿ 6ನೇ ದಿನವಾಯಿತು. ಇಲ್ಲಿ ದೇವರು ಆದಾಮನನ್ನ ಏದೇನ್ ತೋಟಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಆತನನ್ನ ಸೇರಿಸುವುದಕ್ಕಿಂತ ಮೊದಲೇ ದೇವರು ಸೃಷ್ಟಿ ಮಾಡಿದಂತೆ ಎಲ್ಲಾ ಸೃಷ್ಟಿಗಳನ್ನ ನೋಡ್ತಾ ಬರುವಾಗ ಅಲ್ಲಿ ಎಲ್ಲೂ ಒಂದೂ ದೋಷ ಇರಲಿಲ್ಲ, ಎಲ್ಲ ಒಳ್ಳೆದಾಗಿತ್ತು, ಕೆಟ್ಟದಿರ್ಲೇ ಇಲ್ಲ, ಎಲ್ಲ ಪರಿಶುದ್ಧವಾಗಿತ್ತು, ಪವಿತ್ರವಾಗಿತ್ತು. ಅಂದ್ರೆ ದೇವರ ಉದ್ದೇಶ ಏನಂತಂದ್ರೆ, ಮನುಷ್ಯನನ್ನ ಆ ಏದೋನ್ ತೋಟಕ್ಕೆ ತರೋಕ್ಕಿಂತ ಮೊದಲು ಎಲ್ಲ ಪರಿಶುದ್ಧ ಆಗಿತ್ತು ಪ್ರಿಯರೇ. ಅಂದ್ರೆ ದೇವರು ಮನುಷ್ಯನನ್ನ, ಆದಮನನ್ನ ಆತ್ಮ, ಪ್ರಾಣ, ಶರೀರವಾಗಿ ಸೃಷ್ಟಿ ಮಾಡುವಂತ ಸಮಯದಲ್ಲಿ ಅವರನ್ನ ಸೃಷ್ಟಿ ಮಾಡಿ ಇಲ್ಲಿ ಏದೇನ್ ತೋಟಕ್ಕೆ ತರೋಕ್ಕಿಂತ ಮೊದಲೇ ಏದೋನ್ ತೋಟದಲ್ಲಿ ಯಾವುದೇ ಕೆಟ್ಟದಿರ್ಲಿಲ್ಲ, ಯಾವುದೇ ಅಪರಿಶುದ್ಧವಾದದಿರ್ಲಿಲ್ಲ, ಎಲ್ಲವೂ ಪರಿಶುದ್ಧವಾಗಿ ಪವಿತ್ರವಾಗಿತ್ತು ಪ್ರಿಯರೇ. ಹಾಗಾದ್ರೆ ಹೇಗೆ ಆದಮ ಅವಳು ಈ ಲೋಕದಲ್ಲಿ ಸರ್ಪದ ಕುಯುಕ್ತಿಗೆ ಬಿದ್ದು ಹೋದರು ನಾವು ನೋಡುವಾಗ ಇನ್ನು ಮುಂದೆ ಆದಿಕಾಂಡ 2ನೇ ಅಧ್ಯಾಯ 9ನೇ ವಚನ ನೋಡುವಾಗ ಓದ್ತಿರ ಬದರಲ್ಲ? ಆದಿಕಾಂಡ, ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಯಿಸಿದನು. ಇಲ್ಲಿ ಯೆಹೋವ ದೇವರು ಮನುಷ್ಯನನ್ನ, ಆದಾಮನನ್ನ ಮತ್ತು ಅವಳನ್ನ ಆ ತೋಟಕ್ಕೆ ಕರೆದುಕೊಂಡಕ್ಕೆ ಒಂದು ಬರೋಕ್ಕಿಂತ ಮೊದಲು ಮನುಷ್ಯರಿಗೆ ಬೇಕಾದಂತ ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿರುವಂತ ಎಲ್ಲ ಒಂದು ಹಣ್ಣುಗಳನ್ನ ಅಲ್ಲಿ ಸೃಷ್ಟಿ ಮಾಡಿದ ಪ್ರಿಯರೇ. ಎಲ್ಲಾ ಋತುಗಳಿಗೂ, 4 ಋತುಗಳಿಗೂ, ಎಲ್ಲಾ ಕಾಲಕ್ಕೂ, ಬೇಸಿಗೆ ಕಾಲ ಅದು ಬೇಸಿಗೆ ಇರ್ಬೋದು ಅಥವಾ ಚಳಿಗಾಲ ಇರ್ಬೋದು, ಎಲ್ಲ ಕಾಲಗಳಿಗೂ ತಕ್ಕಂತೆ ಮನುಷ್ಯನಿಗೆ ತಾನು ಉಪಯೋಗಿಸುವಂತದ್ದು, ತನ್ನ ಆರೋಗ್ಯಕ್ಕೆ, ತಾನು ಬೆಳಗ್ಗೆ ಈ ಲೋಕದಲ್ಲಿ ಜೀವಿಸಲು ಬೇಕಂತ ಎಲ್ಲ ರೀತಿಗಳ ಹಣ್ಣುಗಳನ್ನ ಅಲ್ಲಿ ಸೃಷ್ಟಿ ಮಾಡಿದ ಪ್ರಿಯರೇ. ಸೃಷ್ಟಿ ಮಾಡಿ ತಾನು ಯಾವುದು ಒಳ್ಳೆಯದರ ಮತ್ತು ಕೆಟ್ಟದ ಅರಿವನ್ನು ಹುಟ್ಟಿಸುವಂತ ಮತ್ತು ಜೀವವೃಕ್ಷದ ವೃಕ್ಷವನ್ನು ಸಹ ಇಲ್ಲಿ ಬೆಳೆಸೋದನ್ನು ನೋಡ್ತೇವೆ ಪ್ರಿಯರೇ. ಆದ್ರೆ ಆದಾಮನಗಳನ್ನ ದೇವರು ಮನುಷ್ಯನ ಈ ಲೋಕದಲ್ಲಿ ದೇವರು ತಂದಿಡುವಂತ ಸಮಯದಲ್ಲಿ ಅದು ಒಂದುದ್ದು ಕೆಟ್ಟದಿರ್ಲಿಲ್ಲ ಪ್ರಿಯರೇ. ಎಲ್ಲ ಪರಿಶುದ್ಧವಾಗಿತ್ತು, ಎಲ್ಲ ಒಳ್ಳೇದಾಗಿತ್ತು ಪ್ರಿಯರೇ, ಕೆಟ್ಟದಿರ್ಲೇ ಇಲ್ಲ. ಅದೇ ರೀತಿಲಿ 2ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ, ಆದಿಕಾಂಡ 2ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ, ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇಲ್ಲಿ ಯೆಹೋವ ದೇವರು ಮನುಷ್ಯನನ್ನ, ಆದಾಮ ಅವಳನ್ನ ಸೃಷ್ಟಿ ಮಾಡೋಕ್ಕಿಂತ ಮೊದಲು ಆದಾಮನ ಸಮಯದ ಕರ್ಕೊಂಡು ಹೋಗಿ ಆ ಏದೆನ್ ತೋಟದಲ್ಲಿ ಇರುವಂತ ಸಮಯದಲ್ಲಿ ಆತನನ್ನ ವ್ಯವಸಾಯ ಮಾಡುವುದಕ್ಕೂ ಮತ್ತು ಕಾಯುವುದಕ್ಕೆ ಇಡ್ತಾನೆ ಪ್ರಿಯರೇ. ಇಲ್ಲಿ ಆತನಿಗೆ ಮೊದಲೇ ಎಲ್ಲವನ್ನ, ಮನುಷ್ಯನ ಬರೋದಕ್ಕಿಂತ ಮೊದಲು ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದಾನೆ. ಆತನಿಗೆ ಬೇಕಾದ ಅನುಕೂಲವಾಗಿರುವಂತ ಎಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡಿದಾನೆ. ಅದೆಲ್ಲವೂ ನೋಡುವಾಗ ದೇವರು ಒಳ್ಳೇದೇ ಆಗಿತ್ತು, ಕೆಟ್ಟದಿರ್ಲೇ ಇಲ್ಲ, ಎಲ್ಲ ಪರಿಶುದ್ಧವಾದಂತ ಸಮಯದಲ್ಲಿ ದೇವರು ಆದಾಮನನ್ನ ಕರೆದುಕೊಂಡು ಬರುವಂತ ಸಮಯದಲ್ಲಿ ಅಲ್ಲಿ ಆತನಿಗೆ ಬೇಕಾದಂತ ಆಹಾರಕ್ಕೆ ಬೇಕಾದಂತ ಒಳ್ಳೆ ಎಲ್ಲಾ ತರದ ಹಣ್ಣುಗಳನ್ನ, ಮರಗಳನ್ನ ಬೆಳೆಸಿ ಆತನಿಗೆ ಅನುಕೂಲವಾಗಿ ಮಾಡಿದನು ಪ್ರಿಯರೇ. ಮತ್ತು ಅಲ್ಲಿ ನೋಡ್ತೀವಿ, ಒಳ್ಳೆಯದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ವೃಕ್ಷವನ್ನು ಸಹ ಬೆಳೆಸಿದನು ಪ್ರಿಯರೇ. ಯಾಕೆ ದೇವರು ಈ ಒಳ್ಳೆಯದರ ಮತ್ತು ಕೆಟ್ಟದರ ವೃಕ್ಷವನ್ನ ಮತ್ತು ಜೀವವೃಕ್ಷದ ಫಲವನ್ನ ಯಾಕೆ ಅಲ್ಲಿ ಇಟ್ಟನ್ನು ನೋಡುವಾಗ, ನಾವು ಮುಂದೆ ನೋಡ್ತಾ ಬರುವಾಗ ಅದು ಇಲ್ಲಿ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಕೊನೆ ಭಾಗದಲ್ಲಿ ನೋಡುವಾಗ, ಅದಲ್ಲದೆ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು,
ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಅಂದ್ರೆ ಆ ಜೀವದಾಯಕ ವೃಕ್ಷವನ್ನ ಮತ್ತು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತಹ ವೃಕ್ಷವನ್ನ ಎರಡನ್ನೂ ಸಹ ಆತನು ಆ ಒಂದು ಎದೇನ್ ತೋಟದ ಮಧ್ಯಭಾಗದಲ್ಲಿ ಅಲ್ಲಿ ಅದನ್ನ ಬೆಳೆಸಿರ್ತಾನೆ ಪ್ರಿಯರೇ. ಅಲ್ಲಿ ಬೆಳೆಸಿರುವಂತ ಉದ್ದೇಶ ಅಂತಂದ್ರೆ, ಈಗ ಆದಾಮ ಹೇಳ್ಬೋದು, ಮುಂದೆ ಏನಾದ್ರು ತಪ್ಪು ಮಾಡದಂತ ಸಮಯದಲ್ಲಿ ದೇವರೇ ನೀನು ಆ ಒಳ್ಳೆದರ ಕೆಟ್ಟದ್ರ ನೋಡಿಸುವಂತ ಗಿಡವನ್ನ ನೀನೆಲ್ಲೋ ಆ ಮೂಲೆಯಲ್ಲಿ ಇಟ್ಬಿಟ್ಟಿದೆ ಸ್ವಾಮಿ, ನನಗೆ ಗೊತ್ತಾಗ್ಲಿಲ್ಲ, ಎಲ್ಲೋ ಮರದ ಜೊತೆಲಿ ಇತ್ತು ನನಗೆ ಗೊತ್ತಾಗ್ಲಿಲ್ಲ, ಅಥವಾ ಎಲ್ಲೋ ಇತ್ತು ಆದ್ರೂ ಇದ್ರ ಜೊತೆಗೆ ನಮಗೂ ಗೊತ್ತಾಗ್ಲಿಲ್ಲ ಅಂತ ಅನ್ಬೋದು ಅನ್ನುವಂತ ದೇವ್ರ ಉದ್ದೇಶ ಇರ್ಬೋದು, ಅಥವಾ ದೇವರ ಚಿತ್ತ ಏನಿದೆಯೋ ಗೊತ್ತಿಲ್ಲ ಪ್ರಿಯರೇ. ಆದ್ರೆ ದೇವರು ಆ ಒಂದು ಎದೆನ್ ತೋಟದ ಮಧ್ಯ ಭಾಗದಲ್ಲಿ ಇಲ್ಲಿ ಎದೆಯಿಂದ ಒಂದು ಒಳ್ಳೆದರ ಕೆಟ್ಟದರ ಉಡಿಸುವಂತ ಗಿಡವನ್ನ ಮತ್ತು ಇಲ್ಲಿ ಇನ್ನೊಂದ್ ಕಡೆ ಜೀವವೃಕ್ಷದ ಫಲವನ್ನು ಇಟ್ಟಿದ್ದಾನೆ ಪ್ರಿಯರೇ. ಇಲ್ಲಿ ದೇವರ ಉದ್ದೇಶ ಒಂದು ಸರಳವಾದಂತ ಒಂದು ಇದು ಉದ್ದೇಶ ಅಷ್ಟೇ ಅವನಿಗೆ ಹೇಳುವಂತದ್ದು. ಮುಂದೆ ನಾವು ನೋಡ್ತಾ ಬರುವಾಗ ಆ 2ನೇ ಅಧ್ಯಾಯ 17ನೇ ವಚನವನ್ನ ನೋಡೋಣ. ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಇಲ್ಲಿ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವಂತ ಆ ಒಂದು ಮರದ ಹಣ್ಣನ್ನು ನೀವು ತಿನ್ನಬಾರ್ದು, ತಿಂದ ದಿನ ಸತ್ತೇ ಹೋಗಿವಿ ಎಂದು ಇಲ್ಲಿ ವಿಧಿಸಿದನು ನೋಡ್ತೀವಿ ಪ್ರಿಯರೇ. ಏದೇನ್ ತೋಟವನ್ನು ನೋಡುವಾಗ ಅದು ಆ ಒಂದು ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಆ ಏದೇನ್ ತೋಟ ಭೂಮಿಯ ಮೇಲಿನ ಪರದೈಸಿನಲ್ಲಿ ರೀತಿಯಲ್ಲಿ ಆದಾಮ ಅವಳನ್ನು ತೆಗೆದುಕೊಂಡು ಬರುವಂತ ಒಂದು ತೋಟ ಏದೇನ್ ತೋಟ ಆ ರೀತಿ ವೈಭೋಗದಲ್ಲಿತ್ತು ಪ್ರಿಯರೇ. ಅದು ಏದೇನ್ ತೋಟ ಅನ್ನುವಂಥದ್ದು ಭೂಮಿಯ ಮೇಲಿನ ಪರದೈಸಿನ ರೀತಿಯಲ್ಲಿ ದೇವರು ಮನುಷ್ಯನಿಗೆ ಬೇಕಂತ ಎಲ್ಲಾ ರೀತಿಯ ಹಣ್ಣುಗಳನ್ನ, ಎಲ್ಲಾ ರೀತಿಯ ಆತನಿಗೆ ಬೇಕಂತ ಎಲ್ಲಾ ರೀತಿಯ ಇಷ್ಟವಾದಂತ ಆತನಿಗೆ ಆರೋಗ್ಯವಾಗಿರುವಂತ ಮತ್ತು ಆತನು ಈ ಲೋಕದಲ್ಲಿ ಬದುಕಲು ಬೇಕಂತ ಎಲ್ಲಾ ತರದ ಹಣ್ಣುಗಳನ್ನ ಆತನಿಗೆ ಸೃಷ್ಟಿ ಮಾಡಿ ಆತನ ತೆಗೆದುಕೊಂಡು ಹೋಗಿ ಅಲ್ಲಿ ಎದೆನ್ ತೋಟವನ್ನು ಬಿಡುದನ್ನು ನೋಡ್ತೇವೆ. ಇಲ್ಲಿ ಎರಡನ್ನ ಜೀವವೃಕ್ಷವನ್ನ ಇಟ್ಟಿದ್ದಾನೆ ಮತ್ತು ಒಳ್ಳೆದರ ಕೆಟ್ಟದರವನ್ನ ಹುಟ್ಟಿಸುವಂತ ಗಿಡವನ್ನು ಇಟ್ಟಿದ್ದಾನೆ ಪ್ರಿಯರೇ. ಆದ್ರೆ ಮುಂದೆ ನಾವು ನೋಡ್ತಾ ಬರುವಾಗ ಇಲ್ಲಿ ಆದಾಮನ ಬಗ್ಗೆ ಮಾತ್ರ ನಾವು ನೋಡ್ತಾ ಬರ್ತಾ ಇದೀವಿ. ಮುಂದೆ ನಾವು ಆದಿಕಾಂಡ ಅದೇ 7ನೇ ಅಧ್ಯಾಯದ 18ನೇ ವಚನದಲ್ಲಿ ನೋಡುವಾಗ, ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಥ್ಯಾಂಕ್ಸ್ ಸಿಸ್ಟರ್. ಇಲ್ಲಿ ದೇವರು ಮನುಷ್ಯನಿಗೆ ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂದ್ರೆ ಆತನು ದೇವರಿಗೆ ಎಲ್ಲ ತಾನು ಸೃಷ್ಟಿ ಮಾಡಿದಂತೆ ಎಲ್ಲವನ್ನ ಮನುಷ್ಯನ ಬಳಿಗೆ ಕಳಿಸುವಂತ ಸಮಯದಲ್ಲಿ ಮನುಷ್ಯನು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಜಲಚರಗಳಿಗೆ ಎಲ್ಲ ಪ್ರತಿಯೊಂದಕ್ಕೂ ಸಹ ಆತನು ಹೆಸರನ್ನ ಇಡ್ತಾ ಬರ್ತಾನೆ ಪ್ರಿಯರೇ. ಆತನು ಏನ್ ಹೆಸರು ಇಟ್ಟನೋ ಆ ಹೆಸರುಗಳನ್ನೇ ಇವತ್ತು ನಾವು ಪ್ರಾಣಿ ಪಕ್ಷಿಗಳನ್ನ ಕರಿತಾ ಬರ್ತಿರುವಂತದ್ದು. ನಾವು ಹೊಸದಾಗಿ ಏನ್ ಹೆಸರುಗಳನ್ನ ಇಡಕ್ಕಾಗಿಲ್ಲ. ಆ ಮನುಷ್ಯನ ಕರೆದಂತ ಆ ಒಂದು ಇಟ್ಟಂತ ಹೆಸರುಗಳನ್ನ ಇವತ್ತು ಸಹ ನಾವು ಹೇಳ್ತಾ ಇದೀವಿ. ಅವನು ಆದ್ರೆ ಅದ್ ನೋಡುವಾಗ ಆತನಿಗೆ ಸರಿಯಾದಂತ ಒಂದು ಸಹಕಾರಿಣಿ ಅಥವಾ ಜೊತೆಗಾರರು, ಆತನಿಗೆ ಸ್ನೇಹಿತರಾಗುವಂತವ್ರು ಯಾರು ಇರ್ಲಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ದೇವ್ರು ಹೇಳ್ತಾನೆ, ಮನುಷ್ಯನು ಒಂಟಿಗನಾಗಿರುವಂತ ಅದು ಸರಿ ಇಲ್ಲ, ಒಳ್ಳೇದಲ್ಲ. ಅಂದ್ರೆ ಅವನಿಗೆಲ್ಲೋ ಆದಾಮನಿಗೆ ಎಲ್ಲ ಒಂಟಿತನ ಕಾಡಿದೆ. ಆತನು ಏನು ಇಲ್ಲದ ರೀತಿಯಲ್ಲಿ ಆ ಮನುಷ್ಯನು ಆದಾಮ ಅವಳನ್ನು ಸೃಷ್ಟಿ ಮಾಡುವಂತ ಸಮಯದಲ್ಲಿ ಆದಾಮನು ಮಾತ್ರ ದೇವರು ಆ ಎದೆನ್ ತೋಟದಲ್ಲಿ ಆತನ ವ್ಯವಸಾಯ ಮಾಡೋದಕ್ಕೆ ಮತ್ತು ಕಾಯಿತಕ್ಕೆ ತಂದಿಡುವಂತ ಸಮಯದಲ್ಲಿ ಆತನ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಹೆಸರಿಡುವಂತ ಸಮಯದಲ್ಲಿ ಯಾವುದು ಸಹ ಆತನಿಗೆ ಹತ್ತಿರವಾದಂಥದ್ದು, ಆತನಿಗೆ ಸಹ ಹತ್ತಿರವಾದಂತ ಸಂಬಂಧದಲ್ಲಿರುವಂತದ್ದು, ಆತನ ಜೊತೆಗಾರನಾಗಿರೋಕೆ ಬಯಸುವಂತದ್ದು, ನಿನ್ನ ಸ್ನೇಹ ನನಗೆ ಬೇಕು ಅಂತ ಬಯಸುವಂತ ಯಾವುದೇ ನಾವು ಈ ಒಂದು ಸೃಷ್ಟಿಗಳಲ್ಲಿ ನೋಡಕ್ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕೋಸ್ಕರ ದೇವರು ಹೇಳ್ತಾನೆ, ದೇವರು ಆದಾಮನಿಗೆ ಹೇಳಲ್ಲ, ಆದ್ರೆ ತಾನು ಹೇಳ್ತಾನೆ ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೇದಲ್ಲ. ಇಲ್ಲಿ ಆದಾಮನು ಅವಳು ಬರೋಕ್ಕಿಂತ ಮೊದಲು ಆತನು ದೇವರ ಮಾತಿಗೆ ವಿಧೇಯನಾಗಿ ತನಗೆ ಒಂಟಿತನ ಕಾಡಿರ್ಬೋದು, ಆತನಿಗೆ ಒಂದು ಪರಿಸ್ಥಿತಿ ಬಂದಿರ್ಬೋದು, ಯಾವುದು ಸಹ ನನಗೆ ಜೊತೆಗಾರ ಇರ್ಲಿಕ್ಕಲ್ಲ, ನನಗೆ ಒಂಟಿತನ ಕಾಡ್ತಾ ಇದೆ, ನಾನು ಒಬ್ಬನೇ ಇರೋಕೆ ನಾನು ನೋಡಿ ಹೊಸದಾಗಿ ಏನಾದ್ರು ಬೇರೆ ಸಭೆಗಳಿಗೆ ಹೋದಂತ ಸಮಯದಲ್ಲಿ ನಮ್ಗೆ ಯಾರೋ ಅಲ್ಲಿ ಪರಿಚಯ ಇಲ್ಲ ಅಂತಂದ್ರೆ, ಅಥವಾ ಕೂಟಗಳಿಗೆ ಹೋಗುವಂತ ಸಮಯದಲ್ಲಿ ಅಥವಾ ಬೇರೆ ಮದುವೆಗಳಿಗೆ ಹೋಗುವಂತ ಸಮಯದಲ್ಲಿ ನಮ್ಗೆ ಅಲ್ಲಿ ಯಾರು ಗೊತ್ತಿಲ್ಲದೆ ಇರೋ ಸಮಯದಲ್ಲಿ ನಮ್ಗೆ ಒಂಟಿತನ ಕಡುತ್ತೆ. ಯಾರೋ ಒಬ್ರು ಜೊತೆ ಇದ್ರೆ ಸರಿಯಾಗ್ತಿತ್ತು. ಎಷ್ಟೋ ಸಾರ್ ನಾವು ಜೊತೆಲಿ ಸಹ ಕೆಲವು ಕಡೆ ನಾವು ಒಬ್ಬರೇ ಹೋಗೋದಕ್ಕೋಸ್ಕರ ಯಾರೋ ಒಬ್ಬ ಜೊತೆಲಿ ಕರ್ಕೊ ಹೋಗ್ತಿದ್ರೆ ನಮ್ಗೆ ಒಂಟಿತನ ಇರ್ಬೋದು. ಅಲ್ಲಿ ಹೊಸದಾಗಿ ಹೋದಂತ ಸಮಯದಲ್ಲಿ ಪರಿಚಯ ಇಲ್ಲದಂತ ಸಮಯದಲ್ಲಿ ನಮ್ಗೆ ಒಂದು ತೊಂದರೆ ಕಾಡಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ನಾವ್ ಎಷ್ಟೋ ಸಾರಿ ಮಾಡ್ತೀವಿ ಪ್ರಿಯರೇ.
ಇಲ್ಲಿ ಸಹ ಆದಾಮನಿಗೆ ಎಲ್ಲವಾದ ಪ್ರಾಣಿ ಪಕ್ಷಿಗಳಿಗೆ ಹೆಸರಿಡುವಂತ ಸಮಯದಲ್ಲಿ ಆತನಿಗೆ ಒಂಟಿತನ ಕಾಡಿದೆ. ಆದ್ರೂ ಆದಾಮನು ದೇವರ ಬಳಿ ಹೇಳ್ಕೊಳ್ಳಿಲ್ಲ. ದೇವರೇ, ನನಗೆ ಒಂಟಿತನ ಕಾಡ್ತಾ ಇದೆ, ಇಲ್ಲಿ ಒಬ್ಬನೇ ನನ್ಗೆ ಇರಕ್ಕಾಗ್ತಾ ಇಲ್ಲ, ನನಗೆ ಸರಿಯಾದಂತ ಸಹಕಾರಣಿ ಸಿಗ್ತಲ್ಲ, ನನಗೆ ಸ್ನೇಹಿತರು ಸಿಗ್ತಾ ಇಲ್ಲ. ಈ ಒಂದು ನೀನು ಸೃಷ್ಟಿ ಮಾಡಿರುವಂತ ಎಲ್ಲಾ ಸೃಷ್ಟಿಗಳಲ್ಲೂ ಸಹ ನನಗೆ ಯಾವುದು ಹೊಂದಾಣಿಕೆ ಆಗ್ತಾ ಇಲ್ಲ ದೇವರೇ, ನನಗೆ ಜೊತೆಗಾರರು ಬೇಕು ಅಂತ ಇಲ್ಲಿ ಹೇಳ್ಕೊಂಡಿಲ್ಲ ಪ್ರಿಯರೇ. ಆತನು ಕೊರತೆಯನ್ನ, ತನ್ನ ಸಮಸ್ಯೆಯನ್ನ, ತನ್ನ ಪರಿಸ್ಥಿತಿಯನ್ನ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿರೋದನ್ನ ದೇವ್ರು ಹೇಳ್ಕೊಂಡಿಲ್ಲ, ದೇವ್ರ ಹತ್ರ ಹೇಳ್ಕೊಂಡಿಲ್ಲ. ಆದ್ರೆ ನಾವು ಎರಡನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಇಲ್ಲಿ ಆತನಿಗೆ ಎಲ್ಲಾ ಹೆಸರಿಟ್ಟ, ಆದ್ರೆ ಆತನಿಗೆ ಇಷ್ಟವಾದಂತ ಒಂದು ಸಹ, ಆತನು ಸರಿಯಾದ ಸ್ನೇಹಿತರಾಗುವಂತ ಒಂದು ಪ್ರಾಣಿ ಪಕ್ಷಿಗಳನ್ನು ಸಿಗ್ಲಿಲ್ಲ ಪ್ರಿಯರೇ. ಈ ಸಮಯದಲ್ಲಿ ಆತನಿಗೆ ದೇವರ ಹತ್ರ ಹೇಳ್ಕೊಳ್ಳಿಲ್ಲ. ಇಲ್ಲಿ ಯಾವ ರೀತಿ ದೇವರ ಮಾತಿಗೆ ವಿಧೇಯನಾಗಿ ಜೀವನ ಮಾಡ್ತಾ ಇದ್ದಾನೆ, ದೇವರ ಮಾತಿಗೆ ವಿಧೇಯನಾಗಿ ದೇವರ ವಿರುದ್ಧವಾಗಿ ಏನು ಮಾತಾಡ್ತಾ ಇಲ್ಲ, ದೇವರು ನನ್ಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ತಾ ಇಲ್ಲ. ಇಲ್ಲಿ ಒಂಟಿಗನಾಗಿದ್ದಾಗ, ಒಬ್ಬನಾಗಿದ್ದಾಗ ಇಲ್ಲಿ ಯಾವ ರೀತಿ ಆದಾಮನು ಜೀವನ ಮಾಡ್ತಾ ಇದ್ದಾನೆ ಅಂತಂದ್ರೆ, ನಾವು ನೋಡ್ತಾ ಬರುವಾಗ ಮುಂದೆ ಅವ್ರು ಮಾಡುವಂತ ಆ ಹೂವಳು ಬಂದ ಮೇಲೆ ಆಗುವಂತ ಪರಿಸ್ಥಿತಿಗಳನ್ನು ನೋಡ್ತಾ ಬರುವಾಗ, ಇಲ್ಲಿ ಆದಾಮನು ದೇವರ ಜೊತೆಯಲ್ಲಿ ಸಂಬಂಧದಲ್ಲಿದ್ದಾನೆ. ದೇವರು ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಕಳಿಸುವಂತ ಸಮಯ ಅದಕ್ಕೆ ಹೆಸರನ್ನ ಕಟ್ಟಿದ್ದಾನೆ. ಆದ್ರೆ ತನಗೆಲ್ಲ ಹೆಸರಿಟ್ರು ಸಹ ಯಾವುದು ಸಹ ಅವನಿಗೆ ಜೊತೆಯಾಗುವಂತದ್ದು, ಅವ್ನಿಗೆ ಹೊಂದಾಣಿಕೆ ಆಗುವಂತದ್ದು ನಾವು ಕಾಣಕ್ ಸಾಧ್ಯ ಇಲ್ಲ ಪ್ರಿಯ. ಎಲ್ಲ ಆತನಿಗೆ ಒಂದಾಗುವಂಥದ್ದು, ಜೊತೆಯಾಗುವಂಥದ್ದು ಒಂದೂ ಕಾಣಿಸ್ತಿಲ್ಲ. ಆದ್ರೆ ಅವನು ದೇವ್ರ ಹತ್ರ ಹೇಳ್ಕೊಳ್ಳಿಲ್ಲ ಪ್ರಿಯರೇ. ಅದೇ ನಾವು ಮುಂದೆ ಬರುವಾಗ ನಾವು 21ನೇ ವಚನ ನೋಡೋಣ ಪ್ರಿಯ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ, ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ, ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಇಲ್ಲಿ ನಾವು ನೋಡ್ತೀವಿ, ಈಗಿರುವಲ್ಲಿ ಯೆಹೋವ ದೇವರು ಮನುಷ್ಯನಿಗೆ ಗಾಢ ನಿದ್ರೆಯನ್ನ ಬರಮಾಡಿ, ಅಂದ್ರೆ ದೇವರು ನೋಡ್ತಾ ಬಂದ, ಇಲ್ಲಿ ಆದಾಮನು ತನಗೆ ಸರಿಯಾಗಿ ಬೀಳುವಂತ ಸಹಕಾರಣಿ ಸಿಗ್ಲಿಲ್ಲ ಅನ್ನುವಂಥದ್ದು ಗೊತ್ತು, ಅದು ದೇವ್ರಿಗೂ ಗೊತ್ತಿತ್ತು. ಅಂದ್ರೆ ದೇವ್ರು ಹೇಳ್ತಾನೆ ಇಲ್ಲಿ ಮನುಷ್ಯನಿಗೆ ಒಂಟಿಗನಾಗಿರುವುದು ಒಳ್ಳೇದಲ್ಲ, ಆತನಿಗೆ ಜೊತೆಗಾರರು ಬೇಕು, ಸ್ನೇಹಿತರು ಬೇಕು ಅಂತ. ಅದಕ್ಕೋಸ್ಕರ ಇಲ್ಲಿ ನಾವು 18-20 ನೋಡುತ್ತಾ ಬರುವಾಗ 19-20 ದೇವ್ರು ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಕಳಿಸ್ತಾನೆ. ಆದ್ರೆ ಮನುಷ್ಯನಿಗೆ ಒಂದೂ ಫ್ರೆಂಡ್ ಆಗಲ್ಲ, ಒಂದೂ ಆತನಿಗೆ ಸರಿ ಜೊತೆಗಾರ ಆಗುವಲ್ಲ. ಆಗ ಆತನ ಮನಸ್ಸಿನಲ್ಲಿ ಆತನು ವೇದನೆ ಇತ್ತು ಪ್ರಿಯರೇ. ಆದ್ರೆ ದೇವರ ಹತ್ರ ಹೇಳ್ಕೊಳ್ಳಿಲ್ಲ ಪ್ರಿಯರೇ. ಅಂದ್ರೆ ಅಲ್ಲಿಯ ತನಕ ದೇವರ ಮಾತಿಗೆ, ದೇವರ ಒಂದಿದಕ್ಕೆ ವಿಧೇಯನಾಗಿ ನಡ್ಕೊಂಡಿದ್ದ ಪ್ರಿಯರೇ. ಮುಂದೆ ಅಲ್ಲಿ ದೇವರು ಆತನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ನೋಡ್ತೀವಿ ಪ್ರಿಯ. ಇಲ್ಲಿ ಭೂಮಿಯಲ್ಲಿ ನಾವು ನೋಡ್ತೀವಿ, ಇವತ್ತು ನೋಡ್ತಾ ಬರುವಾಗ ಈ ಪಾದದ ಒಂದು ಚರ್ಮದಿಂದ ಹಿಡಿದು ತಲೆ ಕೂದಲವರೆಗೂ ಸಹ ಪ್ರತಿಯೊಂದು ಒಂದು ವಿಷಯಕ್ಕೂ ಸಹ ಒಬ್ಬೊಬ್ಬರು ಡಾಕ್ಟರ್ಗಳಿದ್ದಾರೆ ಪ್ರಿಯ. ಆ ಪ್ರತಿಯೊಂದು ಒಂದೊಂದು ವಿಭಾಗಕ್ಕೂ ಸಹ ಒಬ್ಬೊಬ್ರು ಎಕ್ಸ್ಪರ್ಟ್ಗಳು 5 ವರ್ಷ 10 ವರ್ಷ ಅದರಲ್ಲೇ ಅಧ್ಯಯನ ಮಾಡಿ, ಅದರಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ, ಅವರು ಪ್ರೊಫೆಸರ್ ಆಗಿ ಮಾಡಿ, HOD ಆಗೆಲ್ಲ ಮಾಡಿ ಅವರು ಅದನ್ನ ತಜ್ಞತೆಯನ್ನು ಪಡ್ಕೊಂಡಿದ್ದಾರೆ ಪ್ರಿಯ. ಆದ್ರೆ ಇಲ್ಲಿ ನಮ್ಮ ತಂದೆಯಾದಂತ ದೇವರು ಸರ್ವನ ಸೃಷ್ಟಿ ಮಾಡಿದಂತವನು, ಮನುಷ್ಯನನ್ನ ಸೃಷ್ಟಿ ಮಾಡಿ ರೂಪಿಸಿ ಉಂಟು ಮಾಡಿದಂತ ದೇವರು ಇಲ್ಲಿ ಆದಾಮನನ್ನ ಆತನಿಗೆ ಗಾಢ ನಿದ್ರೆಯನ್ನ ಬರಮಾಡಿ ನೋಡ್ತಾ ಬರುವಾಗ, ನಾವು ಈ ಲೋಕದಲ್ಲಿ ನೋಡುವಾಗ ಅನಸ್ಥೆಸಿಯನ್ನ ಕೊಡ್ತಾರೆ. ಯಾವುದೇ ಒಂದು ಆಪರೇಷನ್ಗಳನ್ನ ಮಾಡ್ಬೇಕಾದ್ರೆ ಈ ಲೋಕದಲ್ಲಿ ಅನಸ್ಥೆಸಿಯನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ದೇವರು ಆ ಕಾಲದಲ್ಲಿ ದೇವರು ಬಹಳ ಜ್ಞಾನಿ, ಮೇಧಾವಿ, ಎಲ್ಲ ಒಂದು ವೈದ್ಯಕೀಯ ಶಾಸ್ತ್ರಗಳನ್ನ ಸೃಷ್ಟಿಯನ್ನ ಉಂಟು ಮಾಡಿದಂತ ಮತ್ತು ಬಹಳ ಶಸ್ತ್ರಚಿಕಿತ್ಸೆಯಲ್ಲಿ ಬಹಳ PhD ಪಡೆದಿರುವಂತ ನಮ್ಮ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನ ಬರಮಾಡಿ ಅವನ ಪೆಕ್ಕೆ ಎಲುಬಿನಿಂದ ಒಂದನ್ನು ತೆಗೆದು ನಾವು ಸೃಷ್ಟಿ ಮಾಡೋದು ನೋಡ್ತಿರ್ತೀವಿ. ಇವತ್ತು ಮನುಷ್ಯನ ದೇಹದಲ್ಲಿ ನೋಡ್ತಾ ಬಂದ್ರೆ, ಮನುಷ್ಯನ ದೇಹದಲ್ಲಿ ಒಂದು ಕಡೆ ಪೆಕ್ಕೆಲುಬು ಕಡಿಮೆ ಆಗಿದೆ ಪ್ರಿಯರೇ. ಆ ಪೆಕ್ಕೆಲುಬು ಇವತ್ತು ಸಹ ದೇವರು ಅವತ್ತು ಆದಾಮನನ್ನ ತೆಗೆದು ಯಾವ ರೀತಿ ಉಂಟು ಮಾಡಿದನೋ
ಆ ಒಂದು ಪೆಕ್ಕೆಲುಬು ಇವತ್ತು ಸಹ ನಮ್ಮಲ್ಲಿ, ನಮ್ಮ ದೇಹದಲ್ಲಿ ಒಂದು ಪೆಕ್ಕೆಲುಬು ಮನುಷ್ಯನಿಗೆ ಕಡಿಮೆ ಆಗಿದೆ. ಅದು ದೇವರು ಅವತ್ತೇ ಆ ದಿನದಲ್ಲೇ ಆದಮನನ್ನ ಪೆಕ್ಕೆಲುಬನ್ನ ತೆಗೆದು ಅಲ್ಲಿ ದೇವರು ಸೃಷ್ಟಿ ಮಾಡೋದನ್ನ ನೋಡ್ತಾ ಪ್ರಿಯರೇ. ಅದಕ್ಕೋಸ್ಕರ ನೋಡಿ, ಸ್ತ್ರೀಯರು ಈ ಲೋಕದಲ್ಲಿ ನೋಡ್ತಾ ಬರುವಾಗ ನಾವು ಗಂಡ ಹೆಂಡತಿಯರ ಅಕ್ಕಪಕ್ಕ ಕುಳಿತುಕೊಂಡಿದ್ರೆ ನೋಡ್ತಾ ಬನ್ನಿ, ಯಾವತ್ತು ಸ್ತ್ರೀಯರು ಗಂಡನಿಗೆ ಹೊರಕೊಳ್ಳುವಂತ ಅಥವಾ ಬಾಗಿಕೊಳ್ಳುವಂತ, ಒರಗಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂತ ನೋಡ್ತಾ ಬಂದ್ರೆ ನಾವು, ಮನುಷ್ಯನ ಎಲುಬಿನಿಂದ ಬಂದಂತ ಎಲುಬು, ಮನುಷ್ಯನ ಒಂದು ಮಾಂಸದಿಂದ ಬಂದಂತ ಮಾಂಸ, ಅದು ಈ ದೇಹದಿಂದಲೇ ಸೃಷ್ಟಿಯಾಗಿರುವಂತ ಸ್ತ್ರೀ ಯಾವಾಗಲೂ ಗಂಡನಿಗೆ ಅಥವಾ ಗಂಡನಿಗೆ ಹೆಂಡತಿ ಒರಗಿಕೊಳ್ಳುವಂತ ಅಥವಾ ಒರಗಿಕೊಳ್ಳುವಂತ ಕೆಲಸವನ್ನ ಮಾಡ್ತಾಳೆ ಪ್ರಿಯರೇ. ಇವತ್ತು ನಾವು ಸಹ ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ನಮ್ಮ ಕುಟುಂಬಗಳಲ್ಲಿ ನೋಡ್ತಾ ಬರುವಾಗ ಪ್ರತಿಯೊಬ್ಬರು ಗಂಡ ಹೆಂಡತಿ ಅಕ್ಕಪಕ್ಕ ಕೂತಿರುವಂತ ಸಮಯದಲ್ಲಿ ಗಂಡನ ಒರಗಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಇಲ್ಲಿ ದೇವರು ಆದಾಮನಲ್ಲಿ ತೆಗೆದಿರುವಂತ ಪೆಕ್ಕೆಲುಬಿಂದ ಬಂದಂತ ಸ್ತ್ರೀ, ಆ ಪೆಕ್ಕೆಲುಬಿಂದ ಬಂದಂತ ಸ್ತ್ರೀಯೇ ಇವತ್ತು ನಾವು ಈ ಲೋಕದಲ್ಲಿ ನೋಡಕ್ಕೆ ನಮ್ಮ ಕುಟುಂಬಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಇಲ್ಲಿ ಏದನ್ ತೋಟದಲ್ಲಿ ದೇವರು ಆ ಗಾಢ ನಿದ್ರೆಯನ್ನ ಮಾಡಿ ಅಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಆತನು ಸೃಷ್ಟಿ ಮಾಡ್ತಾನೆ ಪ್ರಿಯರೇ. ಸೃಷ್ಟಿ ಮಾಡಿದಂತ ಆ ಅವಳನ್ನ ಸೃಷ್ಟಿ ಮಾಡಿ ಆದಮನ ಕರ್ಕ ಬರ್ತಾಳೆ. ನಾವು ಮುಂದೆ 23ನೇ ವಚನದಲ್ಲಿ ನೋಡ್ತಾ ಬರೋಣ ಪ್ರಿಯರೇ. 23 ಒಟ್ಟಿಗೆ ಓದಿಸಿ. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರು, ನಾಚಿಕೊಳ್ಳಲಿಲ್ಲ. ಇಲ್ಲಿ ನಾನು ನೋಡ್ತಾ ಬರುವೆ 23ನೇ ವಚನದಲ್ಲಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಅಂದ್ರೆ ಅಲ್ಲಿ ಅವನಿಗೆ ಒಂಟಿತನ ಕಾಡದನ್ನ ಇಲ್ಲಿ ವ್ಯಕ್ತಪಡಿಸ್ತಾನೆ ಪ್ರಿಯರೇ. ಅಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ದೇವರು ಆತನ ಮುಂದೆ ಬರಮಾಡುವಂತ ಸಮಯದಲ್ಲಿ, ಎಲ್ಲ ಅವನ ಬಂದು ಹೋಗುವಂತ ಸಮಯದಲ್ಲಿ, ಆತನ ಹೆಸರಿಡುವಂತ ಸಮಯದಲ್ಲಿ ಆತನಿಗೆ ಈ ಒಂಟಿತನ ಕಾಡಿರುವಂತದ್ದು, ಈ ಯಾರು ಸ್ನೇಹಿತರಿಲ್ಲ, ಜೊತೆಗಾರರಿಲ್ಲ ಅನ್ನುವಂತ ಕಾಡ್ತಿರುವಂತದ್ದು, ಆ ಒಂದು ಉದ್ದೇಶಕ್ಕೋಸ್ಕರ ಈಗ ಸರಿ. ಇಲ್ಲಿ ತನಕ ದೇವರು ಸೃಷ್ಟಿ ಮಾಡೋದು ಸರಿ ಇರಲಿಲ್ಲ. ಅಂದ್ರೆ ಆದಾಮನಿಗೆ ಯಾವ ರೀತಿ ಅನಿಸುತ್ತೆ ನೋಡಿ, ಈಗ ಸರಿ ಅಂದ್ರೆ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ 6 ದಿನಗಳ ಕಾಲ ಎಲ್ಲವನ್ನ ಸೃಷ್ಟಿ ಮಾಡಿ, ಮನುಷ್ಯನನ್ನ ಸೃಷ್ಟಿ ಮಾಡಿ, ಪ್ರಾಣಿ ಪಕ್ಷಿಗಳನ್ನ, ಆತನಿಗೆ ಬೇಕಾದಂತ ಎಲ್ಲ ಆಹಾರಗಳನ್ನ, ಬೇಕಂತ ಎಲ್ಲ ಮರಗಿಡಗಳನ್ನ ಬೆಳೆಸಿ, ಆತನಿಗೆ ಎಲ್ಲ ತರದ ಹಣ್ಣುಗಳನ್ನ ಕೊಟ್ಟು, ಎಲ್ಲ ಆಹಾರವನ್ನ ಕೊಟ್ಟು, ಏದೇನ್ ತೋಟವನ್ನ ಸೃಷ್ಟಿ ಮಾಡಿ, ಏದೇನ್ ತೋಟದಲ್ಲಿ ಅವನ್ನ ಕರ್ಕೊಂಡು ಬಂದು ಅಲ್ಲಿ ಅದನ್ನ ಕಾಯುವುದಕ್ಕೂ ವ್ಯವಸಾಯ ಮಾಡೋದಕ್ಕೂ ಇಟ್ಟು ಆ ಯಾವ ಜವಾಬ್ದಾರಿ ಎಲ್ಲವನ್ನ ಅವನಿಗೆ ಕೊಟ್ಟು, ಎಲ್ಲದರ ಮೇಲೆ ಅಧಿಕಾರವನ್ನ ಕೊಟ್ಟು, ಎಲ್ಲವನ್ನ ಆತನೇ ಹೆಸರನ್ನು ನಾಮಕರಣ ಮಾಡುವಂತ, ಪ್ರಾಣಿ ಪಕ್ಷಿಗಳ ನಾಮಕರಣ ಹೆಸರನ್ನ ಇಡುವಂತ ಜವಾಬ್ದಾರಿಯನ್ನು ಕೊಟ್ಟು ಸಂಪೂರ್ಣವಾಗಿ ಎಲ್ಲವನಿಗೆ ಆತನಿಗೆ ಕೊಟ್ಟಿದ್ದಾನೆ ಪ್ರಿಯರೇ. ತೋಟವನ್ನ ಆತನಿಗೆ ಕಣ್ಣಿಗೆ ಬೇಕಾದಂತ, ನೋಟಕ್ಕೆ ರಮ್ಯವಾಗಿ, ಊಟಕ್ಕೆ ಅನುಕೂಲವಾಗಿರುವಂತ ಎಲ್ಲಾ ತರದ ಹಣ್ಣುಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಆದಾಮನಿಗೆ ಇಲ್ಲಿ ಒಂಟಿತನ ಕಾಡಿದೆ ಪ್ರಿಯರೇ. ಅದಕ್ಕೋಸ್ಕರ ಆತನು ಇಲ್ಲಿ ಆಕೆಯನ್ನ ಕರ್ಕೊಂಡು ಬಂದು ಬಿಡುವಂತ ಸಮಯದಲ್ಲಿ ಅವನು ಇಲ್ಲಿ 22ನೇ ವಚನ ನೋಡುವಾಗ, ಆ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸಿಹಿಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ. ಅಂದ್ರೆ ದೇವರು ಎಲ್ಲವನ್ನ ತೃಪ್ತಿಯಾಗಿ ತನಗೆ ಇಷ್ಟವಾದಂಥದನ್ನ ಎಲ್ಲವನ್ನ ಕೊಟ್ಟಿದ್ರು ಪ್ರಿಯರೇ. ಮನುಷ್ಯನಿಗೆ ಇಲ್ಲಿ ತೃಪ್ತಿ ಇಲ್ಲ ಪ್ರಿಯರೇ. ಇಲ್ಲಿ ತನಕ ಏನೂ ಮಾತಾಡಿರ್ಲಿಲ್ಲ ಅವನು. ದೇವರೇ, ನನಗೆ ಜೊತೆಗಾರರು ಬೇಕು, ನಾನು ಒಂಟಿಯಾಗಿ ನೀರು ನನ್ಗೆ ಇಷ್ಟ ಇಲ್ಲ, ನಿನಗೆ ಇದೋ ಒಂದು ತೋಟದಲ್ಲಿ ಎಲ್ಲವನ್ನ ಕೊಟ್ಟಿದ್ರು ಸಹ ನನಗೆ ಜೊತೆಗಾರರು ಬೇಕೇ ಬೇಕು, ನಾನು ಒಬ್ಬನೇ ಇರಕ್ಕಾಗಲ್ಲ, ನಾನು ಒಂಟಿತನವಾಗಿ ಇರಕ್ಕಾಗಲ್ಲ. ಯಾವ ಪ್ರಾಣಿ ಪಕ್ಷಿಗಳು, ಕಾಡು ಮೃಗಗಳಿರ್ಬೋದು, ಜಲಚರಗಳಿರ್ಬೋದು, ಕ್ರಿಮಿಕೀಟಗಳಿರ್ಬೋದು, ಯಾವುದು ಸಹ ನನಗೆ ಜೊತೆಗಾರರಿಲ್ಲ ಜೊತೆಗಾರಿಲ್ಲ, ನನಗೆ ಬೇಡ, ನನಗೆ ಇದು ಏದೇನ್ ತೋಟದಲ್ಲಿ ನಾನು ಇರಲ್ಲ ಅಂತ ಎಲ್ಲೂ ಹೇಳಿಲ್ಲ ಪ್ರಿಯರೇ. ಎಲ್ಲವನ್ನ ದೇವರಿಗೆ ವಿಧಿಯನಾಗಿದ್ದ, ದೇವರ ಹಿಡಿದಂತ ಮಾತಿಗೆ ನಂಬಿಕೆಯನಾಗಿ ಆತನು ವಿಧಿಯನಾಗಿ ನಡ್ಕೊಂಡಿದ್ದ ಪ್ರಿಯರೇ. ಆದ್ರೆ ಇಲ್ಲಿ ಈಗ ಸರಿ ಅಂದ್ರೆ ಇಲ್ಲಿಯ ತನಕ ಯಾವುದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಆದಾಮನು ಹೇಳೋದನ್ನ ಕಾಣ್ತೀವಿ ಪ್ರಿಯರೇ.
ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ರು ಸಹ ಅವಳಿಗೆ ಸರಿಯಾದಂತ ಸಹಕಾರಿಣಿ ಬರುವವರೆಗೂ ಸಹ ಆತನು ಈಗ ಸರಿ ಅಂತ ಹೇಳೋದನ್ನ ನಾನು ನೋಡ್ತೇವೆ. ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು. ಅಂದ್ರೆ ದೇವರು ಆದಮನು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಹೆಸರನ್ನ ಇಡ್ತಾ ಬರುವಾಗ ಇಲ್ಲಿ ಅವ್ವಳಿಗೂ ಸಹ ಹೆಸರಿಡ್ತಾನೆ. ಅಂದ್ರೆ ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು. ಇವತ್ತು ಸಹ ಈ ಹೆಸರು ಸ್ತ್ರೀಗಿದೆ ಪ್ರಿಯರೇ. ನಾರಿ ಮುನಿದರೆ ಮಾರಿ ಅನ್ನೋ ರೀತಿ ನಾವು ಗಾದೆಯನ್ನು ನೋಡ್ತೇವೆ. ಅಂದ್ರೆ ಇವತ್ತು ಸಹ ಆದಾಮನು ಇಟ್ಟಂತ ಹೆಸರಲ್ಲಿ ಇವತ್ತು ಸ್ತ್ರೀಗೆ ನಾರಿ ಎನಿಸ್ಕೊಳ್ಳುವಂತ ಇಲ್ಲಿ ಸಹ ನಾಮಕರಣ ಮಾಡೋದನ್ನು ಕಾಣ್ತೀನಿ ಪ್ರಿಯರೇ. ಅಂದ್ರೆ ಆದಾಮನಿಗೆ ಅವಳು ಬರುವ ತನಕನೂ ಸಹ ಸರಿಯಾದ ಸಹಕಾರಿಣಿ ಯಾರು ಸಿಗ್ಲಿಲ್ಲ, ಸರಿಯಾದ ಜೊತೆಗಾರರು ಸಿಗ್ಲಿಲ್ಲ. ಅವನೆಲ್ಲಾ ಪ್ರಾಣಿ ಪಕ್ಷಿಗಳನ್ನ ಎಲ್ಲವನ್ನ ಪ್ರತಿಯೊಂದನ್ನಕ್ಕೂ ಸಹ ಹೆಸರಿಡ್ತಾ ಬರುವಾಗ ನಾವು ನೋಡ್ತೀವಿ, ಈ ಲೋಕದಲ್ಲಿ ದೇವರ ಸೃಷ್ಟಿಯನ್ನ ನೋಡುವಾಗ ಎಷ್ಟು ಅದ್ಭುತವಾಗಿ, ವಿಚಿತ್ರವಾಗಿ, ವಿಭಿನ್ನವಾಗಿ ಸೃಷ್ಟಿ ಮಾಡಿದಾನೆ ಅಂತ ನೋಡುವಾಗ ನಾವು ಪ್ರಾಣಿ ಪಕ್ಷಿಗಳಿರ್ಬೋದು, ನಾವು ಕ್ರಿಮಿಕೀಟಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಜಲಚರಗಳಿರ್ಬೋದು, ಎಲ್ಲವನ್ನು ನೋಡ್ತಾ ಬರುವಾಗ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದಾನೆ. ಆದ್ರೆ ಆದಾಮನಿಗೆ ಯಾರು ಸರಿಯಾದಂತ ಜೊತೆಗಾರ ಸಿಗ್ಲಿಲ್ಲ ಪ್ರಿಯರೇ. ಇಲ್ಲಿ ಅದಕ್ಕೋಸ್ಕರನೇ ಅವಳು ಬಂದ ತಕ್ಷಣ ಈಗ ಸರಿ ಅಂತ ಹೇಳುವಂತಂದ್ರೆ ತನಗೆ ಸರಿಯಾದ ಜೊತೆಗಾತಿ ಈಗ ಸರಿ ಬಂದ್ಲು, ಇವಳು ನನಗೆ ಸರಿಯಾದಂತ ಎಲ್ಲಾ ರೀತಿಯ ಸಹಕಾರ ನೀಡ್ತಾಳೆ, ಎಲ್ಲಾ ರೀತಿಯ ಜೊತೆಗಾರರಾಗಿರ್ತಾಳೆ, ಎಲ್ಲಾ ರೀತಿಯಲ್ಲೂ ನನ್ನ ಈ ಲೋಕದ ಒಂದು ಎದೇನ್ ತೋಟದಲ್ಲಿ ಇರೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ ನನಗೆ ಸಹಕಾರಿಣಿಯಾಗಿ, ಜೊತೆಗಾತಿಯಾಗಿ ನನ್ನ ಜೊತೆಲಿ ಇರ್ತಾಳೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ನಾರಿ ಅನ್ನುವಂತ ನಾಮಕರಣವನ್ನ ಮಾಡ್ತಾನೆ ಪ್ರಿಯ. ಅಂದ್ರೆ ದೇವರು ಮನುಷ್ಯನನ್ನ ಆದಮನ್ನ ಅವಳನ್ನ ಸೃಷ್ಟಿ ಮಾಡುವಂತ ನೋಡ್ತಾ ಬರುವಾಗ ದೇವರು ಎಲ್ಲವನ್ನ ಪರಿಶುದ್ಧವಾಗಿ ಸೃಷ್ಟಿ ಮಾಡಿದ ಪ್ರಿಯರೇ. ಇವತ್ತು ರಕ್ಷಣೆ ಆದ ತಕ್ಷಣ ಎಲ್ಲ ಮುಗ್ದೋಗಲ್ಲ ಪ್ರಿಯರೇ. ನಮ್ಮ ಆತ್ಮ, ಪ್ರಾಣ, ಶರೀರವೂ ಸಹ ದೋಷವಿಲ್ಲದೆ ಅದು ಕಾಪಾಡಲ್ಪಡಬೇಕು ಕರ್ತನ ಯೇಸು ಕ್ರಿಸ್ತನ ಬರೋದವರೆಗೂ. ಈ ಲೋಕದಲ್ಲಿ ನಾವು ಜೀವಿಸುವಷ್ಟು ದಿನಗಳು ನಮ್ಮ ರಕ್ಷಣೆ ಆದ್ರೆ ಒಂದೇ ಮುಖ್ಯ ಅಲ್ಲ, ನಮ್ಮ ಆತ್ಮ, ಪ್ರಾಣ, ಶರೀರವೂ ಸಹ ದೋಷವಿಲ್ಲದೆ ಪರಿಶುದ್ಧವಾಗಿ ಪವಿತ್ರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಎರಡನೇ ಬರಣದಲ್ಲಿ ಎಲ್ಲವೂ ಕಾಪಾಡಲ್ಪಡ್ಬೇಕು ಪ್ರಿಯರೇ. ಆ ಕಾಪಾಡಲ್ಪಡ್ಬೇಕಾದ್ರೆ ನಾವು ಈ ಲೋಕದಲ್ಲಿ ಜೀವಿಸುವಂತ ಸಮಯಗಳಲ್ಲಿ ನಾವು ಪರಿಶುದ್ಧರಾಗಿ ಆತ್ಮ, ಪ್ರಾಣ, ಶರೀರದಲ್ಲಿ ಇರ್ಬೇಕು. ಇಲ್ಲಿ ಆದಾಮಳು ಸಹ ದೇವರು ಆತ್ಮ, ಪ್ರಾಣ, ಶರೀರವಾಗಿ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಆತ್ಮ, ಪ್ರಾಣ, ಶರೀರವಾಗಿ ಸೃಷ್ಟಿ ಮಾಡುವಂತ ಆ ಒಂದು ಆದಾಮವಳು ಮುಂದೆ ಯಾವ ರೀತಿ ದಾರಿ ತಪ್ತಾರೆ, ಯಾವ ರೀತಿ ಬಿದ್ದು ಹೋಗ್ತಾರೆ ಅನ್ನುತ್ತಾ, ಯಾವ ಉದ್ದೇಶದಿಂದ ಅವರು ಯಾವ ದೇಹದಲ್ಲಿರುವಂತ ಯಾವ 3 ಅಂಶಗಳಲ್ಲಿ ಯಾವ ಮಾತನ್ನ ಕೇಳಿ ಬಿದ್ದು ಹೋಗ್ತಾರೆ, ಸೈತನನ್ನ ಯಾವ ರೀತಿ ವಂಚಿಸ್ತಾನೆ ಅನ್ನೋ ವಿಷಯದಲ್ಲಿ ನಾವು ಕಲಿತಾ ಬರೋಣ ಪ್ರಿಯರೇ. ನಾವು ಆದಿಕಾಂಡ 3ನೇ ಅಧ್ಯಾಯ ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ಅಂತ ಓದುತ್ತಾ ಬರೋಣ ಪ್ರಿಯ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಅದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಇಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗ ಇಲ್ಲಿ ಆದಾಮ ಅವಳನ್ನ ದೇವರು ಸೃಷ್ಟಿ ಮಾಡಿದ್ದಾನೆ. ಆದಾಮ ಅವಳನ್ನ ಸೃಷ್ಟಿ ಮಾಡಿ ಆದಾಮನ ತಂದು ಎದೆನ್ ತೋಟದಲ್ಲಿ ಇಟ್ಟು ಆತನಿಗೆ ಬೇಕಂತ ಎಲ್ಲಾ ರೀತಿಯ ಒಂದು ಮನುಷ್ಯನು ಎದೆನ್ ತೋಟಕ್ಕೆ ಬರೋಕ್ಕಿಂತ ಮೊದಲು ದೇವರು ಮನುಷ್ಯನಿಗೆ ಏನೆಲ್ಲಾ ಬೇಡಿಕೆಗಳು ಬೇಕಾಗಿತ್ತು ಎಲ್ಲವನ್ನ ಸೃಷ್ಟಿ ಮಾಡಿ ಎಲ್ಲವನ್ನ ಆತನಿಗೆ ನೋಟಕ್ಕೆ ರಮ್ಯವಾಗಿ, ಊಟಕ್ಕೆ ಅನುಕೂಲವಾಗಿರುವಂತ ಎಲ್ಲಾ ತರದ ಫಲಗಳನ್ನ ಆ ಒಂದು ಎದೆನ್ ತೋಟದಲ್ಲಿ ಬೆಳೆಸಿ ಆ ಒಂದು ಆದಾಮನ ತಂದು ಬಿಟ್ಟು ಆದಾಮನಿಗೆ ಆ ಪ್ರಾಣಿ ಪಕ್ಷಿಗಳಿಗೆ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಗಳಿಗೆ ಹೆಸರು ನೀಡುವಂತ ಸಮಯದಲ್ಲಿ, ದೇವರು ನೋಡುವಂತ ಸಮಯದಲ್ಲಿ ಯಾವುದೂ ಸಹ ಆತನಿಗೆ ಸರಿಯಾದಂತ ಸಹಕಾರಣಿ ಜೋಡಿ ಕಾಣಿಸ್ತಾ ಇದ್ದಂತ ಸಂದರ್ಭದಲ್ಲಿ ದೇವರು ಮನುಷ್ಯನು ಒಂಟಿಗನಾಗಿರೋದು ಸರಿ ಇಲ್ಲ, ಆತನಿಗೆ ಜೊತೆಗಾರರು ಬೇಕು. ಆ ಜೊತೆಗಾರ ಇರುವಂತವ್ರು
ಆತನಿಗೆ ದೇವರ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರನೇ ಮುಂದೆ ನಾವು ಆ 21-22ನೇ ವಚನ ನೋಡ್ತಾ ಬರುವಾಗ ದೇವರು ಮನುಷ್ಯನ ಪೆಕ್ಕೆಲುಬನ್ನು ತೆಗೆದು ಸ್ತ್ರೀಯನ್ನ ಸೃಷ್ಟಿ ಮಾಡಿ ಸ್ತ್ರೀಯನ್ನ ಆದಾಮನ ಜೊತೆಯಲ್ಲಿ ಕರ್ಕೊಂಡು ಬರುವಂತ ಸಮಯದಲ್ಲಿ ಆತನು ಈಗ ಸರಿ ಅನ್ನುವಂತ ಹೇಳೋದನ್ನ ಕಾಣ್ತೇವೆ. ಅಂದ್ರೆ ಅಲ್ಲಿಯ ತನಕ ದೇವರು ಜೊತೆಯಲ್ಲಿ ಸೃಷ್ಟಿ ಮಾಡುವಂತ ಎಲ್ಲವೂ ಸಹ ಆತನಿಗೆ ಸರಿಯಾದ ಜೊತೆಗಾರ ಇಲ್ಲದರಿಂದ ಒಂಟಿತನ ಕಾಣಿತ್ತು. ಯಾವಾಗ ಸ್ತ್ರೀ ಬಂದ್ಲೋ ಆವಾಗ ಇದೆಲ್ಲ ಇವಾಗ ಸರಿ ಅನ್ನುವಂತ ಹೇಳೋದನ್ನ ಕಾಣ್ತೇವೆ. ಅಂದ್ರೆ ಆತನಿಗೂ ಸಹ ಎಲ್ಲ ಒಂಟಿತನ ಕಾಡಿತ್ತು, ಎಲ್ಲಾ ಸಮಸ್ಯೆಗಳಿತ್ತು. ಅಂದ್ರೆ ತಾನು ಜೊತೆಗಾರರಿಲ್ಲದೆ ತನ್ನ ಒಬ್ಬನೇ ಎದೇನ್ ತೋಟದಲ್ಲಿ ಇರೋದಕ್ಕೆ ಆತನಿಗೆ ಸಮಸ್ಯೆ ಆಗಿ ಆತನು ದೇವರ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಎಲ್ಲವನ್ನ ಆತನ ದೇವರು ತಂದು ಸ್ತ್ರೀಯನ್ನ ಬಿಡುವಂತ ಸಮಯದಲ್ಲಿ ಈಗ ಸರಿ ಅನ್ನೋದನ್ನ ಕಾಣ್ತೀವಿ ಪ್ರಿಯರೇ. ಅದೇ ರೀತಿಯಲ್ಲಿ ಯಾವ ರೀತಿ ಆದಾಮನ ಮತ್ತು ಸರ್ಪವು ಸ್ತ್ರೀಯನ್ನ ಯಾವ ರೀತಿ ವಂಚಿಸುತ್ತೆ ಮತ್ತು ಅವಳು ಯಾವ ರೀತಿ ಸರ್ಪದ ಯುಕ್ತಿಗೆ ಬಿದ್ದೋದಾಗ ಯಾವ ಮಾತನ್ನ ಕೇಳಿ ದೇವರು ಸೃಷ್ಟಿ ಮಾಡಿರುವಂತ ಆತ್ಮ ಪ್ರಾಣ ಶರೀರದಲ್ಲಿ ಯಾವ ಮಾತನ್ನ ಕೇಳಿ ಅವರು ಬಿದ್ದು ಹೋದ್ರು. ಆ ಬಿದ್ದೋದ ಸಮಸ್ಯೆಯಿಂದ ಏನಾಯ್ತು ಅನ್ನೋದನ್ನ ಮುಂದೆ ಕಲಿತಾ ಬರೋಣ. ದೇವರ ಚಿತ್ತವಾದ್ರೆ ಆ ಒಂದು ವಿಷಯಗಳನ್ನ ಮುಂದೆ ನಾವು ಕಲಿತಾ ಬರೋಣ. ಸಮಯ ಆಗಿದೆ. ದೇವರು ಕೊಟ್ಟಂತ ಈ ಒಂದು ವಾಕ್ಯ ಭಾವನ ದೇವರು ಆಶೀರ್ವದಿಸಿಕೊಳ್ಳಿ.